ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಧಾರವಾಡ ಬೈಪಾಸ್ ಹತ್ರ ಇರುವ ದನದ ಮಾರುಕಟ್ಟೆ ಬಳಿ ಬೊಲೆರೋ ವಾಹನ ಮತ್ತು ಮಿನಿ ಡೀಸೆಲ್ ಟ್ಯಾಂಕರ್ ನಡುವೆ ಅಪಘಾತ ಸಂಭವಿಸಿದೆ. ದನಗಳನ್ನು ಸಾಗಿಸ್ತಾ ಇದ್ದ ಬೊಲೆರೋ ವಾಹನ ಎದುರುಗಡೆಯಿಂದ ಬರ್ತಿದ್ದ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನದಲ್ಲಿ ಇದ್ದ 4 ದನಗಳು ಹಾಗೂ ವ್ಯಕ್ತಿಯೋರ್ವ ಒಳಗಡೆ ಸಿಲುಕಿಕೊಂಡಿರುವ ಅಪಘಾತದ ತೀವ್ರತೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿತು. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ನಡೆಸಿ ಸಿಲುಕಿಕೊಂಡಿದ್ದವರನ್ನು ಹೊರತೆಗೆದರು. ಗಾಯಗೊಂಡ ವ್ಯಕ್ತಿಯನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗೋಕಾಕ್ ತಾಲೂಕಿನ ಮಾಲದಿನ್ನೆ ಗ್ರಾಮದ ಕಲ್ಲಪ್ಪ ವಡ್ಡರ್ಗಾಮಿಯವರಿಗೆ ಸೇರಿದ ಈ ವಾಹನ ಮೂಡಲಗಿ ತಾಲೂಕಿನಿಂದ ಬೈಲಹೊಂಗಲದ ದನ ಮಾರುಕಟ್ಟೆ ಕಡೆಗೆ ಬರ್ತಾ ಇತ್ತು ಅಂತ ತಿಳಿದು ಬಂದಿದೆ. ಅಪಘಾತದ ಬಳಿಕ ಬೊಲೆರೋ ವಾಹನ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ಘಟನೆ ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ. ಇವಾಗ ಉಳ್ಕಿದಾರೆ ಎಲ್ಲರೂ ಕೂಡಿದ್ದಾರೆ, ಉಂಟು ಕುಂಟೇರಿಲ್ಲ, ಬೇರೆ ಫೋನ್ ಹಿಡಿಬೇಕಲ್ಲ ನಮ್ಮ